ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GMS ವಿಡಿಯೋಸ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬೋಲ್ಟ್ ನಟ್ ರಿಗ್ಗಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟು ನಾವು ಕಂಟ್ರೋಲ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಕಂಟ್ರೋಲ್ಸ್ ಸ್ಕ್ವೇರ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಕ್ಯೂಬ್ನ ಕ್ರಿಯೇಟ್ ಮಾಡಿಕೊಂಡು ಒಂದು ಸೈಜಿಗೆ ತೊಗೋತಾ ಇದ್ದೀನಿ. ಸೊ ಇದನ್ನು ಫಸ್ಟು ವರ್ಟೆಕ್ಸ್ ಸ್ನ್ಯಾಪ್ ವಿ ಆ್ಯಂಡ್ ಸ್ನ್ಯಾಪ್ ಟು ವರ್ಟೆಕ್ಸ್, ಎಕ್ಸ್ ಆ್ಯಂಡ್ ಸ್ನ್ಯಾಪ್ ಟು ಗ್ರಿಡ್. ಓಕೆ, ಗ್ರಿಡಿಗೆ ಇದನ್ನು ಸ್ನ್ಯಾಪ್ ಮಾಡಿಕೊಂಡು, ಸೊ ಇದನ್ನು ಮತ್ತೆ ಇದನ್ನೇ ಡೂಪ್ಲಿಕೇಟ್ ಮಾಡಿಕೊಂಡು ಕಂಟ್ರೋಲ್ ಡಿ ಇದನ್ನು ಕರೆಕ್ಟಾಗಿ ನಟ್ ಪೊಸಿಷನ್ಗೆ ತೊಗೊಂಡು ಸ್ಕೇಲ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನಾದರೂ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಸೆಲೆಕ್ಟ್ ದಿಸ್ ಟೂ ಕಂಟ್ರೋಲ್ಸ್ ಆ್ಯಂಡ್ ದಿಸ್ ಒನ್ ಫ್ರೀ ಸೆಂಟ್ರಲ್ ಪಿವೋಟ್ ಆ್ಯಂಡ್ ಡಿಲೀಟ್ ಹಿಸ್ಟ್ರಿ. ಸೊ ಹಿಸ್ಟ್ರೀಸ್ನೆಲ್ಲ ಡಿಲೀಟ್ ಮಾಡಿಕೊಂಡು ಸೆಂಟರ್ ಪಿವೋಟ್ಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ಮೇನ್ ಕಂಟ್ರೋಲ್ ಅಂತ ಕರಿತೀನಿ. ಮೇನ್ ಕಂಟ್ರೋಲ್ ಆ್ಯಂಡ್ ದಿಸ್ ಒನ್ ಹ್ಯಾಸ್ ಬೋಲ್ಟ್ ಆ್ಯಂಡ್ ದಿಸ್ ಒನ್ ನಟ್ ಕಂಟ್ರೋಲ್. ಓಕೆ, ಸೊ ಫಸ್ಟು ಇವಾಗ ಇದು ರೊಟೇಷನ್ ಮಾಡಿದ್ರೆ, ಅಂದರೆ ಕಂಟ್ರೋಲ್ ರೊಟೇಷನ್ ಆದರೆ ಆಬ್ಜೆಕ್ಟ್ ಕೂಡ ರೊಟೇಟ್ ಆಗಬೇಕಲ್ವ. ಸೊ ಫಸ್ಟು ನಾನು ಏನು ಮಾಡ್ತಿದ್ದೀನಿ, ಈ ನಟ್ ಮೆಶ್ನ ಗ್ರೂಪ್ ಮಾಡಿಕೊಂಡು ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ಕೊತೀವಿ. ಇದನ್ನು ಸೆಂಟರ್ ಪಿವೋಟ್ ಮಾಡಿ. ಗ್ರೂಪ್ ಮಾಡಿದಾದ್ಮೇಲೆ ಸೆಂಟರ್ ಪಿವೋಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಬೋಲ್ಟ್ ಮೆಶ್ನ ಗ್ರೂಪ್ ಮಾಡ್ತಾಯಿದ್ದೀನಿ. ಗ್ರೂಪ್ ಮಾಡಿಬಿಟ್ಟು ಇದನ್ನು ಸೆಂಟರ್ ಪಿವೋಟ್ ಮಾಡ್ತಾಯಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಸೆಲೆಕ್ಟ್ ದಿ ಕಂಟ್ರೋಲ್, ಸೆಲೆಕ್ಟ್ ದಿ ನಟ್ ಮೆಶ್ ಗ್ರೂಪ್ ಅಂತ ಇದೆಯಲ್ವ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಪೇರೆಂಟ್ ಅಂತ ಕೊಡ್ತಾಯಿದ್ದೀನಿ. ನೋಡಿ ರೊಟೇಷನ್ ಆಗ್ತಿದೆ, ಹೌದಾ. ಸೆಲೆಕ್ಟ್ ದಿ ಕಂಟ್ರೋಲ್, ಸೆಲೆಕ್ಟ್ ದಿ ಬೋಲ್ಟ್ ಮೆಶ್ ಗ್ರೂಪ್ ಆ್ಯಂಡ್ ಪೇರೆಂಟ್. ನೋಡಿ ಇದು ಕೂಡ ಟ್ರಾನ್ಸ್ಲೇಟ್ ರೊಟೇಷನ್ ಆಗ್ತಿದೆ. ಕರೆಕ್ಟ್. ಸೊ ಇವಾಗ ಏನು ಮಾಡಬೇಕು, ಇದು ರೊಟೇಷನ್ ಆದರೆ ಮೇಲೋಗಬೇಕು. ಕರೆಕ್ಟ್. ಸೊ ನಟ್ ಕಂಟ್ರೋಲ್ನ ಗ್ರೂಪ್ ಮಾಡ್ತಾಯಿದ್ದೀನಿ. ರಿಮೆಂಬರ್, ನಟ್ ಕಂಟ್ರೋಲ್ನ ಗ್ರೂಪ್ ಮಾಡ್ತಾಯಿದ್ದೀನಿ. ಗ್ರೂಪ್ ಮಾಡಿಬಿಟ್ಟು ರೀನೇಮ್ ಮಾಡ್ಕೊಳ್ಳಿ ಆ್ಯಂಡ್ ಇದನ್ನು ಸೆಂಟರ್ ಪಿವೋಟ್ ತೊಗೋತಾ ಇದ್ದೀನಿ. ಓಕೆ, ಯಾವ ಡೈರೆಕ್ಷನಲ್ಲಿ ರೊಟೇಷನ್ ಆಗ್ತಿದೆ ಈ ಕಂಟ್ರೋಲ್? ವೈ ಡೈರೆಕ್ಷನಲ್ಲಿ. ಓಕೆ, ವೈ ಡೈರೆಕ್ಷನಲ್ಲಿ ರೊಟೇಷನ್ ಆಗ್ತಿದೆ. ಈ ಗ್ರೂಪ್ ಬಂದುಬಿಟ್ಟು ವೈ ಡೈರೆಕ್ಷನ್, ಟ್ರಾನ್ಸ್ಲೇಟ್ ವೈ ಡೈರೆಕ್ಷನಲ್ಲಿ ಟ್ರಾನ್ಸ್ಲೇಟ್ ಆಗ್ತಿದೆ. ಸೊ ಇವೆರಡಕ್ಕೂ ನಾನು ಸೆಡ್ರಿವನ್ ಕೀ ಮಾಡ್ತೀನಿ. ಸೊ ಗೋ ಟು SDK, ಸೆಡ್ರಿವನ್ ಕೀ. ಸೊ ಕಂಟ್ರೋಲ್ ಶುಡ್ ಬಿ ಇನ್ ಡ್ರೈವರ್ ಆ್ಯಂಡ್ ಗ್ರೂಪ್ ಶುಡ್ ಬಿ ಇನ್ ಡ್ರಿವನ್. ಸೊ ಇಲ್ಲಿ ಕಂಟ್ರೋಲ್ ಬಂದುಬಿಟ್ಟು ರೊಟೇಷನ್ ಆಗಬೇಕು ವೈ ಡೈರೆಕ್ಷನಲ್ಲಿ. ಸೊ ಗ್ರೂಪ್ ಬಂದುಬಿಟ್ಟು ವೈ ಟ್ರಾನ್ಸ್ಲೇಟಲ್ಲಿ ಮೂವ್ ಆಗಬೇಕು. ಓಕೆ, ಸೊ ಇವಾಗ ಝೀರೋ ಪೊಸಿಷನಲ್ಲಿದೆ ಅಲ್ವಾ, ಝೀರೋದಲ್ಲಿದೆ ನೋಡಿ. ಝೀರೋದಲ್ಲಿದ್ದಾಗ ಒಂದು ಸರಿ ಕೀ ಮಾಡ್ತೀನಿ. ಇದು ರೊಟೇಷನ್ ಆದಾಗ, ಅಂದರೆ -600ಗೆ ರೊಟೇಷನ್ ಆದಾಗ ಗ್ರೂಪು ಮೇಲೋಗಬೇಕು. ಸೊ ಇಲ್ಲೊಂದು ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ತೊಗೋತೀನಿ, 3.5. ಓಕೆ, ಕೀ ಮಾಡ್ತಾ ಇದ್ದೀನಿ. ನೋಡಿ ನಟ್ ಕಂಟ್ರೋಲ್ ಮೂವ್ ಆದರೆ ನಟ್ ಕಂಟ್ರೋಲ್ ಗ್ರೂಪ್ ಬಂದುಬಿಟ್ಟು ಮೂವ್ ಆಗಬೇಕು. ಓಕೆ, ಸೊ ನೆಕ್ಸ್ಟ್ ಲಿಮಿಟೇಷನ್ಸ್ ಬೇಕು, ಯಾಕೆಂದರೆ ಇಲ್ಲಿ ನೋಡಿ 0ಇಂದ ಮತ್ತೆ ವಾಪಸ್ ರೊಟೇಷನ್ ಆಗ್ತಿದೆ, ಬಟ್ ಮೇಲೆ ಹೋಗ್ತದೆ. ಇಲ್ಲಿ ರೊಟೇಷನ್ ಆಗ್ತಿದೆ ಅಲ್ವಾ. ಸೊ ಅದನ್ನು ನಾನು ಲಿಮಿಟೇಷನ್ಸ್ ತೊಗೋತೀನಿ. ಲಿಮಿಟೇಷನ್ಸ್ ಬಂದುಬಿಟ್ಟು ಕಂಟ್ರೋಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ A ಪ್ರೆಸ್ ಮಾಡಿದ್ರೆ ಇಲ್ಲಿ ಆಟ್ರಿಬ್ಯೂಟ್ಸ್ ಬರುತ್ತೆ. ಆಟ್ರಿಬ್ಯೂಟ್ಸಲ್ಲಿ ನಟ್ ಕಂಟ್ರೋಲ್ ಲಿಮಿಟ್ ಇನ್ಫಾರ್ಮೇಷನ್ ಅಂತ ಒಂದು ಆಪ್ಷನ್ ಇದೆ. ನಾವು ರೊಟೇಷನ್ ಅಲ್ವಾ ತೊಗೋಬೇಕಾಗಿದ್ರು, ರೊಟೇಷನ್ ವೈ ಡೈರೆಕ್ಷನ್. ಸೊ ಇದೆಷ್ಟು ತೊಗೋತಿದ್ವಿ, -600. ಇದನ್ನು 0 ಅಂತ ತೊಗೋತಾ ಇದ್ವಿ. ಕರೆಕ್ಟ್. ವೈ ಡೈರೆಕ್ಷನ್ನ ನೋಡಿ ಮೇಲೋಗುತ್ತೆ, 600ಗೆ ನಿಂತ್ಕೊಳ್ಳುತ್ತೆ, ಆಮೇಲೆ 0 ಬರುತ್ತೆ. ಸೊ ಒನ್ಸ್ ಸೆಡ್ರಿವನ್ ಕೀ ಕಂಪ್ಲೀಟ್ ಆದಮೇಲೆ ಸ್ಲೋ ಇನ್ ಸ್ಲೋ ಔಟ್ ಇರುತ್ತೆ. ನಟ್ ಗ್ರೂಪ್ನ ಸೆಲೆಕ್ಟ್ ಮಾಡಿಬಿಟ್ಟು ಇದನ್ನು ಲೀನಿಯರ್ ಮಾಡಬೇಕು. ಅರ್ಥ ಆಯ್ತಲ್ವಾ. ಲೀನಿಯರ್ ಮಾಡಿದ್ರೆ ಇದು ಕರೆಕ್ಟಾಗಿ ವರ್ಕ್ ಆಗುತ್ತೆ. ವೈ ಡೈರೆಕ್ಷನ್ ವರ್ಕ್ ಆಗ್ತದೆ. ಸೊ ಇಲ್ಲಿ ರೊಟೇಷನ್ಸ್ ನನಗೆ ಬೇರೆ ಏನೂ ಬೇಡ ಅಲ್ವಾ, ಸ್ಕೇಲು ಇವೆಲ್ಲ ಬೇಕಾಗಿಲ್ಲ. ಟ್ರಾನ್ಸ್ಲೇಟ್ ಬೇಕು ನನಗೆ. ಕೆಲವೊಂದು ಸರಿ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಲಾಕ್ ಆ್ಯಂಡ್ ಹೈಡ್, ಏಕೆಂದರೆ ಇದನ್ನು ನಟ್ನ ವಾಪಸ್ ತೊಗೊಂಡು ಮೂವ್ ಮಾಡಿಕೊಂಡು ಇದಕ್ಕೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಸೆಲೆಕ್ಟ್ ದಿ ಕಂಟ್ರೋಲ್ ಆ್ಯಂಡ್ ಸಿ ರೊಟೇಷನ್ ವರ್ಕ್ ಆಗ್ತಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ So for example,
ನೀವೇನಾದರೂ ಟ್ರಾನ್ಸ್ಲೇಟ್ ಮಾಡಬೇಕು, ಆವಾಗ ನಟ್ಟು ರೊಟೇಷನ್ ಆಗಬೇಕಂದ್ರೆ ಏನು ಮಾಡ್ತೀವಿ, ಮತ್ತು ಅದೇ ಸೇಮ್ ಸೆಡ್ರಿವನ್ ತೊಗೊಂಡು ಇಲ್ಲಿ ಈ ಕಂಟ್ರೋಲ್ ಬಂದುಬಿಟ್ಟು ಡ್ರೈವರಲ್ಲಿರುತ್ತೆ, ಈ ಗ್ರೂಪ್ ಬಂದುಬಿಟ್ಟು ಡ್ರಿವನ್ನಲ್ಲಿರುತ್ತೆ. ಸೊ ಆವಾಗಲೇ ರೊಟೇಷನ್ ಮಾಡಿದ್ವಿ, ಇವಾಗ ಟ್ರಾನ್ಸ್ಲೇಟಿವ್ ಮಾಡಿ ಅಷ್ಟೇ. ಟ್ರಾನ್ಸ್ಲೇಟ್ ವೈ ಡೈರೆಕ್ಷನ್, ಆಮೇಲೆ ಗ್ರೂಪ್ ಬಂದುಬಿಟ್ಟು ರೊಟೇಷನ್ ಇನ್ ಯಾವುದು ವೈ ಡೈರೆಕ್ಷನ್. ಗೊತ್ತಾಯ್ತಾ? ಸೊ ಝೀರೋದಲ್ಲಿದ್ದಾಗ ಒಂದ್ಸರಿ ಕೀ ಮಾಡಿ ಇದನ್ನು ಮೂವ್ ಮಾಡಿ. ಫಸ್ಟು ಮೂವ್ ಮಾಡಿ ನೋಡಿ, ಎಷ್ಟು 3.5 ಅಲ್ವಾ, 3.5 ಮೂವ್ ಆದರೆ ಇದೆಷ್ಟಾಗಬೇಕು ರೊಟೇಷನ್ನು, -3 -600 ಅಲ್ವಾ, -600. ಸೊ ಕೀ ಮಾಡಿಬಿಟ್ಟು ಕ್ಲೋಸ್ ಮಾಡಿ, ಗ್ರಾಫ್ ಎಡಿಟ್ರಿಗೆ ಹೋಗ್ಬಿಟ್ಟು ಮತ್ತೆ ಇದನ್ನು ಲೀನಿಯರ್ ಮಾಡಿ. ನಾನು ಹೇಳಿದ್ನಲ್ಲ ಆಗಲೇ, ಲೀನಿಯರ್ ಮಾಡಿಲ್ಲ ಅಂದರೆ ಸ್ಲೋ ಇರುತ್ತೆ, ವರ್ಕ್ ಆಗುತ್ತೆ. ನೋಡಿ ಗೊತ್ತಾಗ್ತಿದೆಯಲ್ವ, ರೊಟೇಷನ್ ಕೂಡ ಆಗ್ತಿದೆ. ಇಲ್ಲಿ ಲಿಮಿಟೇಷನ್ಸ್ ಕೊಡೋದಕ್ಕೆ ಹೋಗಬೇಡಿ, ಯಾಕೆ ಅಂತಂದರೆ ನೆಕ್ಸ್ಟ್ ನಾನು ಮೂವ್ ಮಾಡಬೇಕು. ಮ್ಯಾಕ್ಸಿಮಮ್ ಬೇಕಾದ್ರೆ ಲಿಮಿಟೇಷನ್ ಕೊಡಿ ಇಲ್ಲಿ, ಸರಿನಾ? 3.5 ಅಂತ ಬೇಕಾದ್ರೆ ತೊಗೊಳ್ಳಿ. ಬಿಕಾಸ್ ಕಂಟ್ರೋಲ್ ನಾನು ಲಿಮಿಟೇಷನ್ಸ್ ತೊಗೊಳ್ಳಲ್ಲ ಟ್ರಾನ್ಸ್ಲೇಟಲ್ಲಿ. ಮೈನ್ ರೊಟೇಷನ್ ಮಾಡಿದ್ರೆ ಮಾತ್ರ ಇದು ಮೂವ್ ಆಗಬೇಕು ಅನ್ನೋ ಥರ ಸೆಡ್ರಿವನ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಬೋಲ್ಟ್ನ ಮೂವ್ ಮಾಡಿದ್ರೆ ನಟ್ ಕೂಡ ಮೂವ್ ಆಗಬೇಕಲ್ವ. ಸೊ ಅದಕ್ಕೇನು ಮಾಡಬೇಕು, ಸೊ ಈ ಕಂಟ್ರೋಲ್ಗೆ ಗ್ರೂಪ್ ಇದೆಯಲ್ವಾ, ಈ ಗ್ರೂಪ್ನ ಪಿ ಪ್ಯಾರೆಂಟ್ ಮಾಡಬೇಕು. ಇಲ್ಲ ಅಂತಂದರೆ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಈ ಥರ. ಓಕೆ, ನೆಕ್ಸ್ಟ್ ನೋಡಿ ಮೂವ್ ಆಗ್ತಿದೆ ಅಲ್ವಾ, ರೊಟೇಷನ್ ಆಗ್ತಿದೆ. ಸ್ಕೇಲ್ ಆಗಲ್ಲ, ಯಾಕೆಂದರೆ ನಾವು ಸ್ಕೇಲಿಂಗ್ ಕೊಟ್ಟಿಲ್ಲ. ಸೊ ಬಟ್ ಮೈನ್ ಕಂಟ್ರೋಲ್ಗೆ ನಾವು ಸ್ಕೇಲಿಂಗ್ ತೊಗೋಬೇಕು. ಓಕೆ, ಸೊ ಫೈನಲಾಗಿ ಏನು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಆಲ್, ಡಿಸೆಲೆಕ್ಟ್ ಮೈನ್ ಕಂಟ್ರೋಲ್. ಓಕೆ, ಸೊ ಇದನ್ನು ಗ್ರೂಪ್ ಮಾಡ್ತಾಯಿದ್ದೀನಿ, ಕಂಟ್ರೋಲ್ G ಗ್ರೂಪ್ ಮಾಡಿಬಿಟ್ಟು ರೀನೇಮ್ ಮಾಡಿ ಏನಂತ, ರಿಗ್ ಅಂತ, ರಿಗ್ ಗ್ರೂಪ್ ಆಯಿತು. ಓಕೆ, ಸೊ ಕಂಟ್ರೋಲ್ನ ಸೆಲೆಕ್ಟ್ ಮಾಡಿ, ಬೋಲ್ಟ್ ಆ್ಯಂಡ್ ನಟ್ ರಿಗ್ ಗ್ರೂಪ್ನ ಸೆಲೆಕ್ಟ್ ಮಾಡಿ, ಡು ಪೇರೆಂಟ್ ಆ್ಯಂಡ್ ಸ್ಕೇಲ್ ಕೊಡಿ. ಈಗ ಚೆಕ್ ಮಾಡಿ ನೋಡಿ, ರೊಟೇಷನ್ ಆಗ್ತಿದೆ, ಟ್ರಾನ್ಸ್ಲೇಟ್ ರೊಟೇಷನ್ ಆ್ಯಂಡ್ ಸ್ಕೇಲ್ ಕೂಡ ಆಗ್ತಿದೆ ಅಲ್ವಾ. ಸೊ ನೆಕ್ಸ್ಟು ಇದನ್ನು ನೀವು ಯಾವ ಡೈರೆಕ್ಷನ್ಗೆ ಬೇಕಾದ್ರೂ ನೀವು ರೊಟೇಟ್ ಮಾಡ್ಕೊಳ್ಳಿ. ನೋಡಿ ರೊಟೇಟ್ ಮಾಡಿ ನೋಡಿ, -90. ಬಟ್ ಇಲ್ಲಿ ವರ್ಕ್ ಆಗುತ್ತೆ, ಯಾಕೆ ಹೇಳಿ, ಸೊ ಚೈಲ್ಡ್ ಆ್ಯಂಡ್ ಪೇರೆಂಟ್ ರಿಲೇಷನ್ಶಿಪ್ಪಲ್ಲಿ ಇದೆ ಇದು, ಗೊತ್ತಾಗ್ತಿದೆಯಾ? ಸೊ ವರ್ಕ್ ಆಗ್ತಿದೆ, ರೊಟೇಷನ್ ಆಗ್ತಿದೆ. ಓಕೆ, ಸೊ ಸೆಲೆಕ್ಟ್ ಮಾಡಿ 0 ಮಾಡ್ಕೊಳ್ಳಿ. ಸೊ ಕಂಟ್ರೋಲ್ಸ್ ಯಾವಾಗಲೂ ಫ್ರೀಸ್ಡ್ ಪೊಸಿಷನ್ಸಲ್ಲೇ ಇರಬೇಕು. ಸೊ ಇದು ಕಲರ್ಸ್ ಚೇಂಜ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ರೀಡಬಲ್ ಕಂಟ್ರೋಲ್ಸ್ ಆಗಿರಬೇಕಲ್ವ, ಸೊ ಕಲರ್ಸ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಅಷ್ಟೇ, ಇದನ್ನು ಮೇನ್ ಗ್ರೂಪಾಗಿ ಮತ್ತು ಇನ್ನೊಂದು ಗ್ರೂಪಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಬೋಲ್ಟ್ ಆ್ಯಂಡ್ ನೆಟ್ ರಿಗಿಂಗ್ ಇಷ್ಟೇ. ನೋಡಿ ಟ್ರಾನ್ಸ್ಲೇಟ್ ಆಗ್ತಿದೆ, ರೊಟೇಷನ್ ಕೂಡ ಆಗ್ತಿದೆ, ಸ್ಕೇಲು ಆಗ್ತಿದೆ. ಸೊ ಇದು ಕೂಡ ಟ್ರಾನ್ಸ್ಲೇಟ್ ರೊಟೇಷನ್ ಆಗುತ್ತೆ. ಸ್ಕೇಲ್ ಬೇಕಾಗಿಲ್ಲ ಅಲ್ವಾ, ಸ್ಕೇಲ್ ವಿಸಿಬಿಲಿಟಿ ಬೇಕಾಗಿಲ್ಲ. ಸೊ ಲಾಕ್ ಆ್ಯಂಡ್ ಹೈಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಅಷ್ಟೇ, ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಅಲ್ವಾ. ಸೊ ಚೆಕ್ ಮಾಡಿ ನೋಡಿ, ಸೊ ವೈ ಡೈರೆಕ್ಷನ್ ರೊಟೇಷನ್ ಆಗ್ತಿದೆ. ಸೊ ಸ್ಕೇಲಿಂಗ್ ಕರೆಕ್ಟಾಗಿ ವರ್ಕ್ ಆಗ್ತಿದ್ರೆ ನಿಮ್ಮ ರಿಗ್ಗಿಂಗ್ ಪರ್ಫೆಕ್ಟ್ ಇದೆ ಅಂತ ಅರ್ಥ. ಗೊತ್ತಾಯ್ತಲ್ವಾ, ನಟ್ ಆ್ಯಂಡ್ ಬೋಲ್ಟ್ ರಿಗ್ಗಿಂಗ್ ಯಾವ ಥರ ಮಾಡಬೇಕು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅಲ್ಲಿ ಬೆಲ್ ಬಟನ್ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗುತ್ತೆ. ಥ್ಯಾಂಕ್ ಯು.